ನಮಸ್ಕಾರ ವೀಕ್ಷಕರೇ, ನಮ್ಮ SLN ನ್ಯೂಸ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರೋ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು. NDA ಅಭ್ಯರ್ಥಿಯಾಗಿ KN ಸುರೇಶ್ ಅಣ್ಣವರು ಇವತ್ತಿನ ದಿವಸ ನಮ್ಮೊಂದಿಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ನಾಯಕರು ಹಾಗೂ ಜಿಲ್ಲಾಧ್ಯಕ್ಷರು ಆಗಿರ್ತಕ್ಕಂತಹ ಸಿ.ಕಲ್ ರಾಮ್ ಕಡೆ ಸೆಳೆಯುವ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಈಗಾಗಲೇ ಪ್ರಚಾರವನ್ನ ಒಂದು ತಿಂಗಳಿಂದ ಈಗಾಗಲೇ ನಮ್ಮ ಸುರೇಶ್ ಅಣ್ಣವರು ಶುರು ಮಾಡಿರೋದ್ರಿಂದ ಅದರ ಕುರಿತಾಗಿ ಇವತ್ತಿನ ದಿವಸ ಒಂದು ಪತ್ರಿಕಾ ಮಾಧ್ಯಮದೊಂದಿಗೆ ಅದನ್ನ ವಿವರಿಸಲು ಇವತ್ತಿನ ದಿವಸ ನಮ್ಮ ಒಟ್ಟಿಗೆ ಇರ್ತಕ್ಕಂಥ ಸುರೇಶ್ ಅಣ್ಣವರಿಗೆ ಜಿಲ್ಲಾಧ್ಯಕ್ಷರಿಗೆ ವಿಶೇಷವಾದಂತಹ ಸ್ವಾಗತವನ್ನ ಕೋರ್ತಾ ಈ ದಿನ ಆಗ್ನೇಯ ಕ್ಷೇತ್ರದ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮ KM ಸುರೇಶ್ ಅವರು ಇವತ್ತು ನಮ್ಮ NDA ಅಧಿಕೃತ ಅಭ್ಯರ್ಥಿಯಾಗಿ ಇಡೀ ಕ್ಷೇತ್ರ ಈ ಕ್ಷೇತ್ರ ಸುಮಾರು 500-600 ಕಿಲೋಮೀಟರ್ ಉದ್ದ ಇದೆ. ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ 5 ಜಿಲ್ಲೆಗಳ ಕ್ಷೇತ್ರ. ಈ ಒಂದು ಕ್ಷೇತ್ರದ ಪದವೀಧರರ ಮತ ಯಾಚನೆ ಮಾಡಬೇಕು ಅಂತೇಳಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗಾಗಲೇ ಚಿಂತಾಮಣಿ, ಬಾಗೇಪಲ್ಲಿ, ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಮತ ಯಾಚನೆ ಮಾಡೋದಕ್ಕೆ ಎಲ್ಲ ಸ್ಕೂಲು, ಕಾಲೇಜುಗಳು ಹಾಗೂ ಎಲ್ಲ ಪದವೀಧರರನ್ನು ಭೇಟಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ವಿ. ಬೆಳಗ್ಗೆಯಿಂದ ಎಲ್ಲ ಕಡೆ ಹೋಗಿ ಬಂದಿದ್ದಾರೆ. ಈಗ ಊಟದ ಸಮಯ ಇದಾದಮೇಲೆ ಕೂಡ ಇವತ್ತು ಸಾಯಂಕಾಲ ಇಡೀ ಕ್ಷೇತ್ರದಲ್ಲಿ ನಮ್ಮ ಸುರೇಶರಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ, ಕಳೆದ ಸುಮಾರು ಎಲೆಕ್ಷನ್ಗಳಲ್ಲಿ 20,000 30,000 ಮಾತ್ರ ಇತ್ತು ಮತದಾರರ ಸಂಖ್ಯೆ. ಆದರೆ ಕಳೆದ ಚುನಾವಣೆಯಲ್ಲಿ 1 ಲಕ್ಷವರೆಗೂ ಹೆಚ್ಚಾಗಿತ್ತು. ಆದರೆ ವಿಶೇಷವಾಗಿ ಈ ಬಾರಿ ಈ ಚುನಾವಣೆಗೆ 1,75,000ಕ್ಕಿಂತ ಮೀರಿ ಇವತ್ತು ಜಾಸ್ತಿ ಆಗ್ತದೆ. ಹತ್ರ 2 ಲಕ್ಷ ಮತದಾರರು ಆಗ್ತಕ್ಕಂಥ ನಿರೀಕ್ಷೆ ಇದೆ. ಇಡೀ ಕ್ಷೇತ್ರ ದೊಡ್ಡ ಕ್ಷೇತ್ರ ಇರೋದರಿಂದ NDA ಅಭ್ಯರ್ಥಿಯಾಗಿರ್ತಕ್ಕಂಥ ಸುರೇಶ್ ಅಣ್ಣವರು ಇಡೀ ಕ್ಷೇತ್ರದಲ್ಲಿ ಓಡಾಡ್ತಕ್ಕಂಥ ಕೆಲಸ ಈಗಾಗಲೇ ಮಾಡ್ತಾಯಿದ್ದಾರೆ. ಅವ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, BJPಯ ಕಟ್ಟಾಳ್ ಅವರು ಯುವ ಮೋರ್ಚಾದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಪಕ್ಷದ ಏನು ಇಷ್ಟೋ ಸುಮಾರು 20-30 ವರ್ಷದಿಂದ BJP ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥವ್ರಿಗೆ ಈ ಬಾರಿ ಅವರಿಗೆ ಟಿಕೆಟ್ ಕೊಡ್ತಕ್ಕಂಥ ಘೋಷಣೆ ಆಗಿದೆ. ಅವರು ಕೂಡ ವಿದ್ಯಾವಂತರು, ಸಾಕಷ್ಟು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ಸಾಕಷ್ಟು ಜನಕ್ಕೆ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡ್ತಕ್ಕಂಥದ್ದು, ಸಾಕಷ್ಟು ಯುವಕರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವರ ಒಂದು ಆಸಕ್ತಿ ಈ ಪದವೀಧರರ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಬೇಕು. 5 ಜಿಲ್ಲೆಗಳಲ್ಲಿ ನನ್ನ ಕೈಯಲ್ಲಿ ಎಷ್ಟಾದರೂ ಅಷ್ಟು ಶಕ್ತಿಗೆ ಮೀರಿ ಮುಂಬರುವ ದಿನಗಳಲ್ಲಿ BJP ಸರ್ಕಾರ ಬರೋದು ಖಚಿತ. ಶಕ್ತಿ ಮೀರಿ ಕೆಲಸ ಮಾಡ್ತೀನಿ ಅಂತಕ್ಕಂಥದ್ದು ಆಸಕ್ತಿ ಇರ್ತಕ್ಕಂಥ ಕ್ಯಾಂಡಿಡೇಟು. ಅವ್ರಿಗೆ ಎಲ್ಲರೂ ಕೂಡ ವಿದ್ಯಾವಂತರಿರ್ತಕ್ಕಂಥ, ಪ್ರಬುದ್ಧರಿರ್ತಕ್ಕಂಥ ಚುನಾವಣೆ ಇದು. ವಿದ್ಯಾವಂತರಿರ್ತಕ್ಕಂಥ ಮತದಾರರು ಎಲ್ಲರೂ ಕೂಡ ಏನು ಇಡೀ ದೇಶದಲ್ಲೇ ಮೋದಿಜಿಯವರ BJPಯ ಪಕ್ಷದಲ್ಲಿ ಏನು ಇಡೀ ಪ್ರಪಂಚದಲ್ಲೇ ಭಾರತನ ಎತ್ತಿ ನೋಡ್ತಕ್ಕಂಥ ಏನು BJP ಪಕ್ಷ, ಮೋದಿಜಿಯವರ ಸರ್ಕಾರ ಅವರಿಗೆ ಕೈ ಬಲಪಡಿಸ್ಬೇಕು ಅಂತೇಳಿ ಇವತ್ತು ನಮ್ಮ ಕ್ಯಾಂಡಿಡೇಟ್ನ ಎಲ್ಲರೂ ಕೂಡ ಗೆಲ್ಲಿಸಿ ಮುಂಬರುವ ದಿನಗಳಲ್ಲಿ ಎಲ್ಲ ವಿದ್ಯಾವಂತರು ಅವರಿಗೆ ಕೈ ಜೋಡಿಸಿ ಗೆಲ್ಲಿಸಿ ಮುಂಬರುವ ದಿನಗಳಲ್ಲಿ 5 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಕುಂದುಕೊರತೆಗಳಿಗೆ ಅವರು ಹೆಗಲು ಕೊಟ್ಟು ಕೆಲಸ ಮಾಡ್ತಕ್ಕಂಥ ವಿಶ್ವಾಸ ಇದೆ. ಮಾಡ್ತೀವಿ ಅಂತ ಅವರು ಒಂದು ಸಾಕಷ್ಟು ಈಗಾಗಲೇ ಒಂದು ಪ್ರಣಾಳಿಕೆಯನ್ನು ಮಾಡ್ತಾಯಿದ್ದಾರೆ. ಮುಂಬರುವ ಒಂದು 2-2.5 ತಿಂಗಳಲ್ಲಿ ಎಲೆಕ್ಷನ್ ಮುಗೀತದೆ. ಹಂಗಾಗಿ ಸಾಕಷ್ಟು ದೊಡ್ಡ ಕ್ಷೇತ್ರದಿಂದ ಅವರು ಓಡಾಡೋಕ್ಕೆ ಆಗೋದಿಲ್ಲ. ಹಂಗಾಗಿ ಇಡೀ ನಮ್ಮ BJPಯ ಕಾರ್ಯಕರ್ತರು ಎಲ್ಲರೂ ಕೂಡ ಎಲ್ಲ ಮತದಾರರ ಹತ್ರ ಹೋಗಿ
ಅವರೇ ಒಂದು ಕ್ಯಾಂಡಿಡೇಟ್ ಅಂತಕ್ಕಂಥ ಮತಯಾಚನೆ ಮಾಡಬೇಕಂತ ನಾನು ಈಗಾಗಲೇ ರಿಕ್ವೆಸ್ಟ್ ಮಾಡಿದ್ದೆ. ಮತದಾರರು ಕೂಡ ರಿಕ್ವೆಸ್ಟ್ ಮಾಡ್ತೀನಿ, ಪ್ರಬುದ್ಧರು ಹಾಗೂ ವಿದ್ಯಾವಂತರು ಇರ್ತಕ್ಕಂಥ ಒಂದು ನಮ್ಮ ಕ್ಯಾಂಡಿಡೇಟ್ನ ಅವ್ರನ್ನ ಗುರುತಿಸ್ಬೇಕು, ಅವರಿಗೆ ಮತ ಕೊಡಬೇಕಂತ ಈ ಮೂಲಕ ನಾನು ವಿನಂತಿನ ಮಾಡ್ಕೊತೀನಿ. ಧನ್ಯವಾದಗಳು. ನಮ್ಮ ಜಿಲ್ಲೆಯ ಅಧ್ಯಕ್ಷರು ಆತ್ಮೀಯರಂಥ ರಾಮಚಂದ್ರಗೌಡ ಸರ್ ಅವರೇ ಮತ್ತು ಎಲ್ಲ ನನ್ನ BJPಯ ಮುಖಂಡರೇ, ಮಾರ್ಚ್ 10ನೇ ತಾರೀಕು ಭಾರತೀಯ ಜನತಾ ಪಕ್ಷ ಮತ್ತು JDS ಎರಡೂ ಸೇರಿ NDA ಅಭ್ಯರ್ಥಿಯಾಗಿ ನನ್ನ ಘೋಷಣೆ ಆಯಿತು. ಘೋಷಣೆ ಆದ ನಂತರ ಇಡೀ ಕ್ಷೇತ್ರದಲ್ಲಿ ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದೇನೆ. ತುಂಬ ಅಭೂತಪೂರ್ವವಾದಂಥ ಒಂದು ಸ್ಪಂದನೆ ಪದವೀಧರರು ಮತ್ತು ಶಿಕ್ಷಕರ ಮಿತ್ರದಿಂದ ಸಿಗ್ತಾ ಇದೆ. ಅದೇ ರೀತಿ ಈ ಚುನಾವಣೆಗೆ ಸಂಬಂಧಪಟ್ಟಂಗೆ ವಿದ್ಯಾರ್ಥಿಗಳಿಗೆ, ಪದವೀಧರ ಬಂಧುಗಳಿಗೆ, ಶಿಕ್ಷಕರಿಗೆ ಸರ್ಕಾರದಿಂದ ಏನೆಲ್ಲ ಆಗ್ತಾ ಇದೆ, ತೊಂದರೆಗಳಾಗ್ತಾ ಇದೆ, ಅವುಗಳನ್ನು ಧ್ವನಿಯಾಗಿ ವಿಧಾನ ಪರಿಷತ್ನಲ್ಲಿ ಪರಿಣಾಮವಾಗಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನು ನಮ್ಮೆಲ್ಲ ಪದವೀಧರ ಬಂಧುಗಳಲ್ಲಿ ವಿನಂತಿ ಮಾಡಿದಾಗ ತುಂಬ ಒಳ್ಳೆ ರೀತಿಯ ಸ್ಪಂದನೆ ಸಿಗ್ತಾ ಇದೆ. ಇವತ್ತಿನ ಈ ಸರ್ಕಾರ ನಿಮಗೆ ಗೊತ್ತಿದೆ, ಕಾಂಗ್ರೆಸ್ನ ಭ್ರಷ್ಟ ಸರ್ಕಾರ. ಲೋಕಸೇವಾ ಆಯೋಗದ ಅಧ್ಯಕ್ಷರಾದಂಥ ಶಿವಶಂಕರಪ್ಪ ಸೌಕಾರ್ ಅವರೇ ಒಬ್ಬ ಪ್ರತಿಭಾನ್ವಿತ ಪದವೀಧರನಿಗೆ ಸಿಗಬೇಕಾದಂಥ ಅವಕಾಶನ ತನ್ನ ಮಗಳಿಗೆ 40,000 ರೂಪಾಯಿಗೆ ಅವ್ರ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿ ಕೆಲಸ ಕೊಟ್ಟು ಹೈಕೋರ್ಟ್ ಚೀಮಾರಿ ಹಾಕೋ ಮಟ್ಟಕ್ಕೆ ಬಂದಿದೆ ಅಂತ ಹೇಳಿದ್ರೆ ಇದೊಂದು ಸಣ್ಣ ಉದಾಹರಣೆ. ಇದು ಎಷ್ಟು ನಮ್ಮ ಪದವೀಧರರಿಗೆ ಇವತ್ತಿನ ಸರ್ಕಾರಗಳು ಅನ್ಯಾಯ ಮಾಡ್ತಾಯಿದೆ, ಅವುಗಳ ಪರವಾಗಿ ಪರಿಣಾಮಕಾರಿಯಾಗಿ ಧ್ವನಿ ಎತ್ತಲಿಕ್ಕೆ ವಿಧಾನ ಪರಿಷತ್ನಲ್ಲಿ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ತುಂಬ ಒಳ್ಳೆಯ ಸ್ಪಂದನೆ ಸಿಕ್ತು. ಅದೇ ರೀತಿ ನಾನು ನಿನ್ನೆ ಚಿಂತಾಮಣಿ, ಬಾಗೇಪಲ್ಲಿ ಪ್ರವಾಸ ಮುಗಿಸಿ ಇವತ್ತು ಶಿಡ್ಲಘಟ್ಟಕ್ಕೆ ಬಂದು ಬೆಳಗಿನ ಒಂದು 14-15 ಶಾಲೆಗಳನ್ನ ವಿಸಿಟ್ ಮಾಡಿದಾಗ ತುಂಬ ಒಳ್ಳೆಯ ರೆಸ್ಪಾನ್ಸು ಎಲ್ಲ ಕಡೆಗೂ ಸಿಕ್ಕಿದೆ. ಎಲ್ಲ ರೆಸ್ಪಾನ್ಸ್ ನೋಡಿದ್ರೆ ಭಾರತೀಯ ಜನತಾ ಪಕ್ಷ ಮತ್ತು JDSನ NDA ಅಭ್ಯರ್ಥಿಗೆ ಕಳೆದ 10 ಚುನಾವಣೆಗಳಲ್ಲೂ ಸಹ NDAನಲ್ಲಿ ಗೆದ್ದಿರೋಂಥ 8 ಸಾರಿ BJP ಗೆದ್ದಿದೆ, 2 ಸಾರಿ JDS ಗೆದ್ದಿದೆ. 11ನೇ ಚುನಾವಣೆಯಲ್ಲೂ ಸಹ NDA ಅಭೂತಪೂರ್ವ ಜಯವನ್ನು ಗಳಿಸೋದ್ರ ಮುಖಾಂತರ 2028ರ ವಿಧಾನಸಭಾ ಚುನಾವಣೆಗೆ ಇದೊಂದು ದಿಕ್ಸೂಚಿಯಾದ ಚುನಾವಣೆ. ವಿಧಾನ ಪರಿಷತ್ 4 ಚುನಾವಣೆ ಆಗ್ತವೆ. ಅದರಾಗೂ ಆಗ್ನೇಯ ಪದವಿ ಕ್ಷೇತ್ರ BJPಯ ಮತ್ತು JDSನ NDA ಭದ್ರಕೋಟೆ ಇದು. ಈ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ, ಪದವೀಧರರ ಸಹಕಾರದಿಂದ ನಾವು ಇಡೀ ಚುನಾವಣೆಯನ್ನು ಗೆಲ್ತೀವಿ. ಗೆಲ್ಲೋದ್ರ ಮುಖಾಂತರ 2028ರಲ್ಲಿ ಭಾಜಪದ ಮತ್ತು JDSನ ನೇತೃತ್ವದ ಸರ್ಕಾರ ತರಲಿಕ್ಕೆ ಇದೊಂದು ಮುನ್ಸೂಚನೆ ಆಗುತ್ತೆ ಅಂತ ಹೇಳ್ತಾ, ಎಲ್ಲರೂ ಶಿಡ್ಲಘಟ್ಟದ ಎಲ್ಲ ಪದವೀಧರ ಬಂಧುಗಳು ಈ ಚುನಾವಣೆಯಲ್ಲಿ BJPನ JDSನ ಅಭ್ಯರ್ಥಿಯನ್ನು ನಾನು ಬೆಂಬಲಿಸಬೇಕಾಗಿ ವಿನಂತಿ ಮಾಡ್ತಾ, ನಿಮ್ಮಗಳ ಜೊತೆಗೆ ನಿರಂತರವಾಗಿ ಸಂಪರ್ಕ ಮತ್ತು ಸಹಕಾರದಲ್ಲಿರ್ತೀನಿ. ಅದ್ರ ಜೊತೆಗೆ ನನಗೇನು ಬೇರೆ ಬೇರೆ ಕಡೆ ಪ್ರವಾಸ ಮಾಡಿದಾಗ ಪದವೀಧರರ ಅಹವಾಲುಗಳನ್ನ ಕೇಳಿದಾಗ ನನಗೆ ಒಂದು ಅನಿಸ್ತು, ತುಂಬ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪದವೀಧರಿಗೆ ಓದಲಿಕ್ಕೆ ಈ ಲೈಬ್ರರಿಗಳ ಕೊರತೆ ಭಾಳ ಕಡೆ ಇದೆ, ಮಾಹಿತಿ ಕೊರತೆ ಇದೆ. ಹಾಗಾಗಿ ಈ ಚುನಾವಣೆ ನಂತರ ಮುಂದಿನ ಯುಗಾದಿ ಒಳಗೆ ನಮ್ಮ 5 ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮದೇ ಒಂದು ಸೋಮೇಶ್ವರ ಪ್ರತಿಷ್ಠಾನ ಅಂತ ಹೇಳಿದೆ. ನಮ್ಮದೇ ಸ್ಕೂಲ್ಸ್ ಇದೆ, ಕಾಲೇಜಸ್ ಇದೆ, ಹಾಗೆ ಒಂದು ಸೇವಾ ಸಂಸ್ಥೆ ಇದೆ ಪ್ರತಿಷ್ಠಾನ ಅಂತ. ಆ ಪ್ರತಿಷ್ಠಾನದ ಅಡಿಗೆ ಒಂದು 5 ಈ ಲೈಬ್ರರಿಗಳನ್ನ ಉಚಿತವಾಗಿ ಮಾಡಿಕೊಟ್ಟು ನಾವೇ ಮೇಂಟೈನ್ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಚುನಾವಣೆ ಮುಗಿದು ನೆಕ್ಸ್ಟ್ ಮಾರ್ಚ್ ಒಳಗೆ ಯುಗಾದಿ ಬರುತ್ತೆ. ಯುಗಾದಿ ಒಳಗೆ ನಮ್ಮ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ, ನಮ್ಮ ಇಲ್ಲಿರ್ತಕ್ಕಂಥ ನಮ್ಮ MP ಸಾಹೇಬ್ರ ನೇತೃತ್ವದಲ್ಲಿ, ನಮ್ಮೆಲ್ಲ BJPಯ ಮತ್ತು JDS ತಂಡದ ನೇತೃತ್ವದಲ್ಲಿ ಒಂದು ಜಿಲ್ಲೆಯ ಪ್ರಮುಖ ಕೇಂದ್ರ ಚಿಕ್ಕಬಳ್ಳಾಪುರದ ಒಂದು ಈ ಲೈಬ್ರರಿ ಮಾಡೋದ್ರ ಮುಖಾಂತರ ನಮ್ಮ ಪದವೀಧರ ಬಂಧುಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ರೆಡಿ ಮಾಡ್ಕೊಳ್ಳೋಂಥ ಒಂದು ಉದ್ದೇಶ. ಅದ್ರ ಜೊತೆಗೆ ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ, ಅವರಿಬ್ಬರ ಮಧ್ಯೆ ಸೇತುವೆ ಕೆಲಸ ಮಾಡುವಂಥ ಒಂದು ದೊಡ್ಡ ಕೆಲಸ ಇವತ್ತು ಆಗಬೇಕಾಗಿದೆ. ಆ ದೃಷ್ಟಿಯಿಂದ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಪ್ರತಿಷ್ಠಾನ ಮತ್ತು ಪಾರ್ಟಿಯ ಎರಡೂ ಸಹಯೋಗದೊಂದಿಗೆ ಉದ್ಯೋಗ ಮೇಳಗಳನ್ನ ಆಯೋಜನೆ ಮಾಡೋದ್ರ ಮುಖಾಂತರ ಅವ್ರಿಗೆ ಉದ್ಯೋಗದ ಅವಕಾಶಗಳನ್ನ ಹೆಚ್ಚೆಚ್ಚು ಕೊಡುವಂಥ ಒಂದು ಕೆಲಸ ಮಾಡಬೇಕು. ಈ ಎರಡನ್ನ ಪ್ರಯಾರಿಟಿ ಬೇಸ್ ಇಟ್ಕೊಂಡು ಮಾಡಬೇಕು. ಇದು ಎರಡು ನನ್ನ ಸ್ವಂತಲ್ಲೇ ಆಗುವಂಥ ಕೆಲಸ. ಸರ್ಕಾರದ ಅನುದಾನ ಪ್ರಯತ್ನ ಮಾಡೋದು, ಕೊಡಿಸೋದು ಒಂದು ಪಾರ್ಟ್ ಆಗುತ್ತೆ. ಇದು ಡಿಸಿಷನ್ ನಮ್ಮದೇ ಆಗೋದ್ರಿಂದ ಇಮಿಡಿಯೇಟಾಗಿ ಇವೆರಡು ಮಾಡೋದ್ರಿಂದ ಉದ್ಯೋಗಾಕಾಂಕ್ಷಿಗಳಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ರೆಡಿ ಆಗೋವಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಆ ದೃಷ್ಟಿ ಇಟ್ಕೊಂಡು ಅವೆರಡು ಕೆಲಸಗಳನ್ನ ನಾನು ಅತಿ ಶೀಘ್ರದಲ್ಲೇ ಯುಗಾದಿ ಒಳಗೆ 100ಗೆ 200% ಇಲ್ಲಿ NDA ಗೆಲ್ಲುತ್ತೆ. ಗೆದ್ದ ತಕ್ಷಣ 6 ತಿಂಗಳೊಳಗೆ ಇವೆರಡೂ ಕೆಲಸಗಳನ್ನ ಮಾಡೋದ್ರ ಮುಖಾಂತರ ಜನಸ್ನೇಹಿಯಾಗಿ ಒಬ್ಬ ವಿಧಾನ ಪರಿಷತ್ ಸದಸ್ಯ ಹೆಂಗಿರ್ಲಿಕ್ಕೆ ಸಾಧ್ಯ, ಪದವೀಧರ ಸ್ನೇಹಿಯಾಗಿ ಒಬ್ಬ ವಿಧಾನ ಪರಿಷತ್ ಸದಸ್ಯ ಹೆಂಗಿರ್ಲಿಕ್ಕೆ ಸಾಧ್ಯ, ಶಿಕ್ಷಕರ ಸ್ನೇಹಿಯಾಗಿ ಹೆಂಗಿರ್ಲಿಕ್ಕೆ ಸಾಧ್ಯನೋ ಹಂಗಿರೋ ಅಂಥ ಒಂದು ಮಾದರಿ ವಿಧಾನ ಪರಿಷತ್ ಸದಸ್ಯನಾಗಂಥ ಒಂದು ಅವಕಾಶ ನನಗೆ ಬರುತ್ತೆ. ಅವಕಾಶ ಕೊಡಬೇಕಾಗಿ ವಿನಂತಿಯನ್ನು ಮಾಡ್ತೀನಿ. ನಮಸ್ಕಾರ ಎಲ್ಲರಿಗೂ.